ರಾಜ್ಯದಲ್ಲಿ ಜುಲೈ 3ನೇ ವಾರ ಕಳೆದರೂ ಮಳೆಯಾಗದ ಕಾರಣ ಜನರ ಜೀವನ ದುಸ್ತರವಾಗಿದೆ. ಆದ್ದರಿಂದ ಇಡೀ ರಾಜ್ಯವನ್ನು ಬರಗಾಲ ಪೀಡಿತ ರಾಜ್ಯವೆಂದು ಘೋಷಣೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಚ್ಆರ್ ಬಸವರಾಜಪ್ಪ, ರಾಜ್ಯ ಸರ್ಕಾರ ಬರಗಾಲ ಎದುರಿಸಲು ಸಮರೋಪಾದಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಹಿಂಗಾರು ಮಳೆಯಾದರೆ ಪುನಃ ಬಿತ್ತನೆ ಮಾಡಲು ಉಚಿತವಾಗಿ ಬೀಜ ರಸಗೊಬ್ಬರ ಕೊಡುವ ವ್ಯವಸ್ಥೆಯಾಗಬೇಕು. ಬರಗಾಲ ಪರಿಹಾರಕ್ಕಾಗಿ ರಾಜ್ಯದಲ್ಲಿರುವ ಏತ ನೀರಾವರಿಗಳ ವಿದ್ಯುತ್ ಬಿಲ್ ಕಟ್ಟದೆ ನಿಲ್ಲಿಸಿರುವ ಯೋಜನೆಗಳನ್ನು ವಿದ್ಯುತ್ ಬಿಲ್ ಪಾವತಿ ಮಾಡಿ ತಕ್ಷಣದಿಂದ ಏತ ನೀರಾವರಿಗಳನ್ನು ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು. ಬಿಡದಿ ಮಲೆನಾಡಿನ ರೈತರ ಪಾಲಿನ ಸ್ವರ್ಗ ಭೂಮಿಯಾಗಿದೆ. ಆದರೆ ಇಲ್ಲಿ ಟೌನ್ಶಿಪ್ ನಿರ್ಮಿಸುವುದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಎನ್ನಲಾಗುತ್ತಿದೆ. ರೈತರಿಗೆ ಆಮಿಷ ಒಡ್ಡಿ ರೈತರ ಬದುಕಿನ ಮೇಲೆ ಅವರ ಹೊಟ್ಟೆಯ ಮೇಲೆ ಹೊಡೆದು ರಾಜಕಾರಣ ಮಾಡಬೇಡಿ ಎಂದು ಸಲಹೆ ನೀಡಿದವರು, ರೈತರ ಮಧ್ಯೆ ಒಡಕು ತಂದು ಭೂಮಿ ಕಸಿದುಕೊಳ್ಳುವುದು ಸರಿಯಲ್ಲ. ಇದು ಆ ಭಾಗದಲ್ಲಿರುವ ಸಣ್ಣ ಅತಿ ಸಣ್ಣ ರೈತರ ಹೊಟ್ಟೆಪಾಡಿನ ಪ್ರಶ್ನೆಯಾಗಿದೆ. ಕುಮಾರಸ್ವಾಮಿ ಅವರು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ, ಆದ ತಪ್ಪನ್ನು ಸರಿಪಡಿಸಿಕೊಂಡು ರೈತರ ವಿಶ್ವಾಸ ಗಳಿಸಿಕೊಳ್ಳುವತ್ತ ಗಮನ ಕೊಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಒತ್ತಾಯಿಸಿದರು. 21/7/1980 ನಡೆದ ಬಂಡಾಯದ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟು ಮತ್ತು ಗುಂಡು ಹಾರಿಸಿದರ ಪರಿಣಾಮವಾಗಿ ನವಲಗುಂದ ತಾಲೂಕು ಅಳಗವಾಡಿ ಗ್ರಾಮದ ರೈತ ಬಸಪ್ಪ ಶಿವಪ್ಪ ಲಕ್ಕುಂಡಿ, ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದ ವೀರಪ್ಪ ಕಡ್ಲೆಕೊಪ್ಪ ಗುಂಡು ತಗುಲಿ ಅಸುನೀಗಿದ್ದರು. ಈ ಹಿನ್ನೆಲೆಯಲ್ಲಿ ಜುಲೈ 21ರಂದು 46ನೇ ವರ್ಷದ ಹುತಾತ್ಮ ರೈತರ ದಿನಾಚರಣೆ ಅಂಗವಾಗಿ ಅಳಗವಾಡಿಯಲ್ಲಿ ಅಸುನೀಗಿದ ಹುತಾತ್ಮ ರೈತರ ಸ್ಮಾರಕ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ರೈತರು, ರೈತ ಮಹಿಳೆಯರು, ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೋರಿದರು. ಒಂದು ಸಣ್ಣ ಬ್ರೇಕ್ ನಂತರ ಎಚ್ಆರ್ ಬಸವರಾಜಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ ಎಸ್ಐಆರ್ ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. ಎಸ್ಐಆರ್ ಫಾರಂ ಲಿಂಕ್ ಕಳಿಸಿದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. ಎಸ್ಐಆರ್ ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ನರಗುಂದದಲ್ಲಿ ರೈತರು ನರಗುಂದ ತಹಸೀಲ್ದಾರ್ ಕಚೇರಿ ಎದುರುಗಡೆ ಶಾಂತಿಯುತವಾಗಿ ಚಳವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ತಹಸೀಲ್ದಾರ್ ಬೂಟ್ ಕಾಲಿನ ಮೇಲೆ ರೈತರ ಮೇಲೆ ತುಳ್ಕೊಂಡು ಹೋದ ಅಂಥೇಳಿ ಅಶಾಂತಿಯಾಗಿ ಅಲ್ಲಿ ಗೋಲಿಬಾರ್ ಆಗಿ 2 ಜನ ಮರಣ ಹೊಂದಿದರು. ಒಂದು ಅಳಗವಾಡಿ ಗ್ರಾಮದ ರೈತ ಬಸಪ್ಪ ಶಿವಪ್ಪ ಲಕ್ಕುಂಡಿ, ಚಿಕ್ಕನರಗುಂದ ಗ್ರಾಮದ ವೀರಪ್ಪ ಕಡ್ಲಿಕೊಪ್ಪ. ನಾವು ಪ್ರತಿ ವರ್ಷವೂ ಕೂಡ ಅವತ್ತಿಂದ ಇವತ್ತಿನ ತನಕನೂ ಕೂಡ ರಾಜ್ಯ ಮಟ್ಟದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಥೇಳಿ ಒಂದು ವರ್ಷ ನವಲಗುಂದ, ಒಂದು ವರ್ಷ ನರಗುಂದ ಮಾಡ್ತಾಯಿದ್ದೀವಿ. ಈ ವರ್ಷ ನವಲಗುಂದಲ್ಲಿ ಮಾಡ್ತಾಯಿದ್ದೀವಿ. ನವಲಗುಂದದಲ್ಲಿ ಹುತಾತ್ಮ ಬಸಪ್ಪ ಶಿವಪ್ಪ ಲಕ್ಕುಂಡಿಯವರ ಪ್ರತಿಮೆ ಮತ್ತು ಸ್ಮಾರಕ ಹೊಸದಾಗಿ ನವೀಕರಿಸಿದೆ. ಅದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಜುಲೈ 21 ತಾರೀಕು ಅಳಗವಾಡಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಅವತ್ತಿಂದನೂ ಕೂಡ ಅಲ್ಲಿಂದ ಇಲ್ಲೇ ತನಕ ನಮ್ಮನ್ನು ಅಗಲದವರ ಹೋರಾಟದಲ್ಲಿ ಅಗಲದವರ ಆಶೋತ್ತರಗಳಿಗೆ ಅನುಗುಣವಾಗಿ ಇವತ್ತಿನ ಅಲ್ಲಿ ಎಲ್ಲರೂ ಸೇರಿಬಿಟ್ಟು ಪ್ರಚಲಿತ ಸಮಸ್ಯೆಗಳನ್ನು ರಾಜ್ಯದ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ. ಇವತ್ತು ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈಗಾಗಲೇ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜನರು ಗುಳೆ ಹೋಗ್ತಾ ಇದ್ದಾರೆ. ದನ ಕರುಗಳನ್ನು ಕಸಾಯಿಖಾನೆ ಸಾಗಿಸ್ತಾ ಇದ್ದಾರೆ. ಜೊತೆಗೆ ಒಂದು ಸಾರಿ 84 ಲಕ್ಷ ಹೆಕ್ಟೇರ್ ಏನು ಬಿತ್ತನೆ ಪ್ರದೇಶ ಇದೆ ಕರ್ನಾಟಕದಲ್ಲಿ, 40 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಿತ್ತು. 40 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆದಂಥ ಪ್ರದೇಶ ಇವತ್ತು ಮಳೆ ಇಲ್ಲದೆ ಬಾಡಿ ಹೋಗಿದೆ. ಅವನ್ನೆಲ್ಲವನ್ನೂ ಕೂಡ ಮತ್ತೆ ಪುನಃ ರಂಟೆ ಹೊಡಿತಾ ಇದ್ದಾರೆ.
ಮತ್ತೇನಾದ್ರು ಮಳೆ ಬಂದರೆ ಬಿತ್ತನೆಗೆ ಸಜ್ಜಾಗ್ತಾ ಇದ್ದಾರೆ. ಹಿಂಗಾರಿ ಮಳೆಗೂ ಕೂಡ ಬಿತ್ತನೆ ಮಾಡ್ತಕ್ಕಂಥದ್ದಿದೆ. ಈಗಲೇ ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಬೀಜ ಇಲ್ಲ, ಗೊಬ್ಬರ ಇಲ್ಲ. ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಬರಗಾಲ ಅಂತ ಕರ್ನಾಟಕ ರಾಜ್ಯದನ್ನು ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕು. ಬರಗಾಲ ಅಂತ ಡಿಕ್ಲೇರ್ ಮಾಡಿದರೆ ಅಷ್ಟೇ ಸಾಲದು. ಈಗಿನ ಬರಗಾಲದ ಮಾರ್ಗಸೂಚಿ ಪ್ರಕಾರ ಉದ್ಯೋಗ ಭರವಸೆ ಒಳಗಡೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ, ಮೇವು ಕೊಡೋಕ್ಕೆ ಸಾಧ್ಯ. ಅದು ಕೂಡ ಪರಿಪೂರ್ಣವಾಗಿ ಉದ್ಯೋಗ ಮತ್ತು ಮೇವು ಕೊಡಲಿಕ್ಕೆ ಆಗದೇ ಇರೋವಂಥ ಹಣ ಇದೆ. ಏನು SDRF NDRF ಮಾರ್ಗಸೂಚಿನ ಕನಿಷ್ಠ 10 ಪಟ್ಟು ಹೆಚ್ಚು ಮಾಡಿ ಪರಿಹಾರನ ಕಲ್ಪಿಸ್ಕೊಡ್ತಕ್ಕಂಥದ್ದಾಗಬೇಕು. ಯುದ್ಧೋಪಾದಿಯಲ್ಲಿ ಜಾನುವಾರುಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ಹೊಸದಾಗಿ ಪುಕ್ಕಟಿಯಾಗಿ ಬೀಜ ಗೊಬ್ಬರ ಕೊಡ್ತಕ್ಕಂಥದ್ದಾಗಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಇನ್ನೊಂದು ಭಾಳ ಶಾಶ್ವತ ಬರಗಾಲ ಪರಿಹಾರಕ್ಕೋಸ್ಕರನೇ ಇವತ್ತು ಲಿಫ್ಟ್ ಇರಿಗೇಷನ್ಗಳು, ಏತ ನೀರಾವರಿಗಳು ಕರ್ನಾಟಕದಲ್ಲಿದ್ದಾವೆ. ಏತ ನೀರಾವರಿಗಳು ಇವತ್ತು ವಿದ್ಯುತ್ ಶಕ್ತಿ ಬಿಲ್ ಕಟ್ಟಿಲ್ಲ ಅಂಥೇಳಿ ಇನ್ನೂ ಪ್ರಾರಂಭ ಆಗಿಲ್ಲ. ಇಂಥ ಬರಗಾಲ ಸಂದರ್ಭದಲ್ಲಿ ಜಾನುವಾರುಗಳಿಗೆ ನೀರಿಲ್ಲದೆ ಮೇವಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ವಿದ್ಯುತ್ ಶಕ್ತಿ ಬಿಲ್ ಕಟ್ಟಿ ಏತ ನೀರಾವರಿಗಳನ್ನು ಪ್ರಾರಂಭ ಮಾಡಿದರೆ ಬರಗಾಲಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಸುಮಾರು 1/3 ಭಾಗ ಹಣ ಉಳಿಯುತ್ತೆ. ಸರ್ಕಾರಕ್ಕೇನು ಅರಿವಿಲ್ವಾ, ದಪ್ಪ ಚರ್ಮ ಇದೆಯೋ? ಮೊನ್ನೆನೂ ಕೂಡ ಇಲ್ಲಿ ತುಂಗಾ ಏತ ನೀರಾವರಿ, ಸಾಸವಳ್ಳಿ ಏತ ನೀರಾವರಿ, 2 ಏತ ನೀರಾವರಿಗಳನ್ನು ಇವತ್ತು 30 ಕೋಟಿ ಬಾಕಿ ಇದ್ರೂ ಕೂಡ ಸರ್ಕಾರದ ಜೊತೆ ಮಾತುಕತೆ ಮಾಡಿ 2 ಕೋಟಿ ಕಟ್ಟಿಸಿ ಅದನ್ನು ನಾವು ಇವತ್ತು ಪ್ರಾರಂಭ ಮಾಡಿಸಿದ್ದೀವಿ. ಇನ್ನೂ ಭಾಳಷ್ಟು ನೀರಾವರಿ ಯೋಜನೆಗಳು ವಿದ್ಯುತ್ ಶಕ್ತಿ ಬಿಲ್ ಕಟ್ಟಿಲ್ಲ ಅಂತೇಳಿ ಇನ್ನೂ ಪ್ರಾರಂಭ ಮಾಡಿಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ತತ್ಕ್ಷಣದಿಂದ ಆದ್ಯತೆ ಮೇಲೆ ಸ್ವಯಂ ಪ್ರೇರಿತವಾಗಿ ಯಾರು ವಿದ್ಯುತ್ ಶಕ್ತಿ ಬಿಲ್ಲನ್ನು ಸರ್ಕಾರ ತುಂಬಿ ಏತ ನೀರಾವರಿಗಳನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಏತ ನೀರಾವರಿ ಇದಾವೋ ಆ ನೀರಾವರಿಗಳನ್ನು, ಅದೇನೋ ಪಶ್ಚಿಮ ಘಟ್ಟದಲ್ಲಿ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಹೊಳೆಯಲ್ಲಿ ಹೋಗ್ತಾ ಇದೆ, ಅದು ಮುಂದೆ ಎಲ್ಲೇ ತನಕ ಹೋಗುತ್ತೋ ಹೊಳೆಯಲ್ಲಿ ಗೊತ್ತಿಲ್ಲ. ಇರೋ ತನಕನಾದ್ರೂ ಕೂಡ ಇರೋ ನೀರನ್ನಾರು ಸ್ವಲ್ಪ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ತುಂಬಿಸಿದ್ರೆ ಜಾನುವಾರುಗಳ ಸಮಸ್ಯೆ ಮತ್ತು ಇದ್ದುದನ್ನೇನೋ ಸ್ವಲ್ಪ ಮೇವು ಬೆಳ್ಕೊಂಡು ಜಾನುವಾರು ಮತ್ತು ಏನಾದ್ರು ಹೊಟ್ಟೆಪಾಡಿಗೆ ಏನಾದ್ರು ಬೆಳ್ಕೊಂಡು ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ.